ಗೌರಿಬಿದನೂರು ತಾಲೂಕಿನ ವಾಟದ ಹೊಸಹಳ್ಳಿಯ ವಾಸವಿ ಕಲ್ಯಾಣ ಮಂಟಪದಲ್ಲಿ ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜೆಯನ್ನು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದಿಂದ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಮಾತನಾಡಿದ ಬಿಎನ್ ವರಪ್ರಸಾದ್ ರೆಡ್ಡಿ, ಗ್ರಾಮೀಣ ಮಹಿಳೆಯರು ಸ್ವಾವಲಂಬಿ ಜೀವನ ರೂಪಿಸಿಕೊಳ್ಳಬೇಕು. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದಿಂದ ಎಲ್ಲಾ ಮಹಿಳಾ ಸಂಘಗಳಿಗೆ ಸಮಾನ ಸೇವೆ ನೀಡುತ್ತಿದ್ದೇವೆ. ಗ್ರಾಮೀಣ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದರು. ಗ್ರಾಮೀಣ ಪ್ರದೇಶಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದಿರುವ ಕುಟುಂಬಗಳಿಗೆ ಜೀವನದ ಬೆಳಕಾಗಿ ನಿಂತಿದೆ. ತೆಗೆದುಕೊಂಡಿರುವ ಸಾಲ ವ್ಯರ್ಥ ಮಾಡದೆ ಸ್ವಉದ್ಯೋಗ ರೂಪಿಸಿಕೊಳ್ಳಬೇಕು ಎಂದರು. ಸಭೆಯಲ್ಲಿ ಆಯೋಜನೆ ಮಾಡಿದ್ದೀರಾ, ಆಯೋಜಕರಿಗೆ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ, ಆತ್ಮೀಯ ಸ್ನೇಹಿತರಿಗೆ ಈ ಒಂದು ಸಮಾರಂಭದಲ್ಲಿ ವಂದನೆಗಳು ತಿಳಿಸ್ತಾ ಒಂದು 2-3 ಅಂಶ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಬಹುಶಃ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಏನಿದೆ, ಅವರು ನಮ್ಮ ಬಗ್ಗೆ ಗೊತ್ತಿಲ್ಲ. ಅವರು ಈ ಕಾಮನ್ ಸರ್ವಿಸ್ ಸೆಂಟರ್ ಮುಖಾಂತರ ಎಲ್ಲ ರೀತಿಯ ಸೇವೆಗಳನ್ನು ಕೊಡಬೇಕಂತ ಯೋಜನೆ ಹಾಕೊಂಡಿದ್ರು. ನಾನು ಅವಾಗ ಈಗ ಆಡಳಿತ ಇಲಾಖೆಯಲ್ಲಿ ಯೋಜನಾ ನಿರ್ದೇಶನ ಆಗಿದ್ದೆ. ನಾನು ಕರ್ನಾಟಕದ ಪ್ರತಿ ಪಂಚಾಯತ್ ಸಹ 1 ರಿಂದ 2 3 ಗ್ರಾಮ ಕೇಂದ್ರಗಳನ್ನ ನಾವು ಸ್ಥಾಪನೆ ಮಾಡಿದ್ವಿ. ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರು ಸಹ ನಮಗೆ ಫೋನ್ ಮಾಡಿ, ನೀವು ನಮಗೆ ಕೊಡಬೇಕು, ನಾವು ನಮ್ಮ CSC ಕೇಂದ್ರ ಮುಖಾಂತರ ನಾವು ನಾಗರಿಕ ಸೇವೆಗಳನ್ನು ಕೊಡ್ತೀವಿ ಅಂತ ಹೇಳಿದ್ರು. ನಾನು ಅದನ್ನು ಅಪೋಸ್ ಮಾಡಿದ್ದೆ. ಸಂಪೂರ್ಣ ಅಪೋಸ್ ಮಾಡಿ ಸಂಪೂರ್ಣ ಗ್ರಾಮಾಂತರಗಳನ್ನ ನಾವು 7,700 ಕೇಂದ್ರಗಳನ್ನ ನಾವು ಕರ್ನಾಟಕದ ಸಂಪೂರ್ಣ ಪ್ರತಿ ಜಿಲ್ಲೆ, ಪ್ರತಿ ತಾಲೂಕು, ಪ್ರತಿ ಪಂಚಾಯತ್ ಸಹ ಎಸ್ಟಾಬ್ಲಿಷ್ ಮಾಡಿ ಈ ದಿನ ಕೋಟ್ಯಾಂತರ ನಾಗರಿಕ ಸೇವೆಗಳನ್ನು ನಾಗರಿಕರು ಕೊಡ್ತಾ ಇದ್ದಾರೆ. ವಾರ್ಡ್ ಸ್ಟಡಿಗಳು ಮಾಡಿದ್ರೆ ಯಾರೋ ಹುಡುಗಿಗೆ ಸಿಕ್ಕಿದ್ರು, ಕ್ಲೋಸ್ ಮಾಡಿದ್ದಾರೆ. ಇದಕ್ಕೆ ಮಧುಸೂದನ್ ಅವರು, ಮಾಡಪ್ಪ ಅವರು ಸ್ಟಾರ್ಟ್ ಮಾಡ್ತಿದ್ರೆ ಖಂಡಿತ ನಾನು ಸಪೋರ್ಟ್ ಮಾಡ್ತಿದ್ರೆ ಅದೊಂದು ಒಳ್ಳೇದಾಗುತ್ತೆ ಅಂತ ನಮ್ಮ ಊಟದಲ್ಲಿ ಮಾಡಿದ್ರೆ, ನಮ್ಮ ಪಂಚಾಯತಿಯಲ್ಲಿ ಮಾಡಿದ್ರೆ. ಜಿಲ್ಲಾ ನಿರ್ದೇಶಕ ಪ್ರಶಾಂತ್ ಮಾತನಾಡಿ, ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಘದಿಂದ ಅನಾಥ ವೃದ್ಧರಿಗೆ ಮಾಸಿಕ 1,000 ರೂಪಾಯಿ ಪಿಂಚಣಿ ನೀಡಲಾಗುತ್ತಿದೆ. ಮನೆಗಳನ್ನು ಕಟ್ಟಿಕೊಳ್ಳಲು ಆಗದ ಬಡವರಿಗೆ ಮನೆಗಳನ್ನು ಕಟ್ಟಿಕೊಡುತ್ತಿದ್ದಾರೆ. ಗೌರಿಬಿದನೂರು ತಾಲೂಕಿನಲ್ಲಿ 5 ಮನೆಗಳನ್ನು ನಿರ್ಮಾಣ ಮಾಡುತ್ತಿದ್ದೇವೆ. ಕೆರೆಗಳಲ್ಲಿ ಹೂಳೆತ್ತುವ ಕೆಲಸ ಮಾಡುತ್ತಿದ್ದೇವೆ. ಸಂಘದ ಸದಸ್ಯರ ಕುಟುಂಬಗಳಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಲಾಗುತ್ತಿದೆ ಎಂದು ತಿಳಿಸಿದರು. ವರದಿ ಮಂಜುನಾಥ್, ಗೌರಿಬಿದನೂರು, ರಾಯಲ್ಸ್ ಕನ್ನಡ ನ್ಯೂಸ್.